ಹಾಯ್ ಹಾಲ್ ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋ ಸಿಂಪಲ್ ಹಾಗೆ ಡೈಲಿ ವ್ಲಾಗ್ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಇನ್ನು ಒಂದು ಕಡೆಯಿಂದ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಬೆಳಗ್ಗೆ 4 ಗಂಟೆಗೆ ಬೆಳಿಗ್ಗೆನೇ 4 ಗಂಟೆಗೆ ಎದ್ದು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಇನ್ನು ಬೆಳಗ್ಗೆನೇ ಎಲ್ಲ ವೀಡಿಯೋ ಮಾಡ್ಕೊಳ್ಬೇಕು, ಈ ಕಡೆ ಕೆಲಸ ಮಾಡ್ಕೊಳ್ಬೇಕು, ಈ ಕಡೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಪ್ಲಸ್ ಅದ್ರ ಜೊತೆಗೆ ಇನ್ನು ನಾನು ಡ್ಯೂಟಿಗೆ ಹೋಗಬೇಕು. ಸೊ ಅದಕ್ಕೆ 4 ಗಂಟೆಗೆ ಎದ್ದೇಳ್ತೀನಿ. 4 ಗಂಟೆಗೆ ಎದ್ದು ಎಲ್ಲನೂ ಕೆಲಸ ಎಲ್ಲ ಮುಗಿಸಿ ಇನ್ನು ಒಂದು ಕಡೆಯಿಂದ ಮನೇನೂ ಸಹ ಒರೆಸ್ಕೊಂಡು ಬಂದೆ. ಇನ್ನು ನಮ್ಮ ಮನೆಯಲ್ಲಿ ಬೆಳಕಾಗಿರಲಿಲ್ವಲ್ಲ ನಮ್ಮ ಮನೆ ಹತ್ರ. ಸೊ ಅದಕ್ಕೇ ಇನ್ನು ಲೈಟ್ ಹಾಕಿದ್ರೂ ವೀಡಿಯೋ ಸ್ವಲ್ಪ ಅಷ್ಟು ಕ್ಲಿಯರಿಟಿ ಇಲ್ಲ. ಸೊ ಬೇಜಾರು ಮಾಡ್ಕೊಳ್ಬೇಡಿ. ಆದಷ್ಟು ವಿಡಿಯೋನ ಇನ್ಮೇಲೆ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ಬ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇನ್ಮೇಲೆ ಹೀಗೆ ಕೂತ್ಕೊಂಡಿದ್ರೆ ಆಗಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಇನ್ಮೇಲಾದರೂ ಯೂಟ್ಯೂಬ್ ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲೆ ವೀಡಿಯೋಸು ಬರ್ತಾ ಹೋಗುತ್ತೆ. ಇನ್ನು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ಮನೆಯೆಲ್ಲ ಒರೆಸಾಯಿತು. ಹಾಗೆ ಇನ್ನು ಈಚೆ ಪ್ಯಾಸೇಜೆಲ್ಲ ನೀಟಾಗಿ ಕಸ ಗುಡಿಸಿ ಇನ್ನು ಒರೆಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಪ್ಯಾಸೇಜ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಈ ಕಡೆ ಪ್ಯಾಸೇಜ್ ಎಲ್ಲ ಗುಡಿಸಿ ಇನ್ನು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಬೆಳಿಗ್ಗೆ ನಂದು ಇದೊಂದು ದಿನ ರೂಟೀನು. ಇನ್ನೆಲ್ಲ ಮುಗಿಸಿ ಇನ್ನು ಅಡುಗೆ ಮಾಡೋಣ ಅಂತೇಳಿ ಬಂದೆ. ಈಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ರಾತ್ರಿಯೇ ನಾನು ಕಡಲೆಕಾಳು, ಬಟಾಣಿ ಪ್ಲಸ್ ಹೆಸ್ರು ಕಾಳು ಎಲ್ಲ ನೆನೆಸಿಟ್ಟಿದ್ದೆ. ಎಲ್ಲ 3 ಥರ ಕಾಳು ಹಾಕಿ ತರಕಾರಿ ಹಾಕಿ ಇನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳಿಗೆ ಬಾಕ್ಸಿಗೆ ಖಾರ ಪೊಂಗಲ್ಲು ಮತ್ತು ಉದ್ದಿನ ವಡೆ ಮಾಡಿದ್ದೆ. ಸೊ ಮಕ್ಕಳಿಗೆ ಅದನ್ನು ಬಾಕ್ಸಿಗೆ ಅಂತ ತೊಗೊಂಡು ಹೋಗ್ತಾರೆ. ಇನ್ನು ಸ್ಕೂಲಿಂದ ಬಂದು ಮಕ್ಕಳು ಮಧ್ಯಾಹ್ನ ಅವರು ಸ್ಕೂಲಿಂದ ಬಂದಮೇಲೆ ಒಂದು 3:30ಗೆ ಸ್ಕೂಲ್ ಬಿಡುತ್ತೆ. ಇನ್ನು 4 ಗಂಟೆಗೆ ಆಗುತ್ತೆ ಅವ್ರು ಮನೆಗೆ ಬರೋಕ್ಕೆ. ಇನ್ನು ಬಂದು ಅವರಿಗೆ ಊಟ ಮಾಡೋಕ್ಕೆ ಮನೇಲಿ ಬೇಕಲ್ಲ ಊಟ, ಅದಕ್ಕೆ ಬೆಳಗ್ಗೆನೇ ಸಾಂಬಾರು ಸಹಿತ ಮಾಡಿಕ್ಕೆ ಹೋಗ್ತಾಯಿದ್ದೀನಿ. ಇನ್ನು ನನ್ನ ಮಗಳು ಬಂದು ಅನ್ನ ಮಾಡ್ಕೊಳ್ತಾಳೆ. ಸಾಂಬಾರಿತ್ತು ಅಂದರೆ ಅನ್ನ ಮಾಡ್ಕೊಳ್ತಾಳೆ ಅವಳು. ಸೊ ಅದಕ್ಕೇ ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಆಲ್ಮೋಸ್ಟ್ ತರಕಾರಿ ಸಾಂಬಾರು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನೇನು ರೆಸಿಪಿ ಏನೂ ಶೇರ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಈ ಕಡೆ ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಎಲ್ಲ ಇದು ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಇನ್ನು ಈ ಕಡೆಗೆ ಸಾಂಬಾರು ಕೂಗಕ್ಕೆ ಇಟ್ಟಿದ್ದೀನಿ. ಇನ್ನು ಆ ಕಡೆ ಬಂದು ಇನ್ನು ನುಗ್ಗೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ನೈಟು ನಮ್ಮ ಅತ್ತೆ ಮನೆಯಲ್ಲಿ 2 ನುಗ್ಗೆಕಾಯಿ ಮರ ಇದೆ. ಸೊ ಅಲ್ಲಿ ನುಗ್ಗೆಕಾಯಿನ ಯಾವಾಗಲೂ ಕಿತ್ಕೊಂಡ್ಬರ್ತಾಯಿರ್ತಾರೆ. ನಮ್ಮ ಮನೆಯವ್ರಿಗೆ ನುಗ್ಗೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ನುಗ್ಗೆಕಾಯಿನ ಮೊದಲೇ ಸ್ವಲ್ಪ ಬೇಯಿಸಿಟ್ಕೊಂಡಿರ್ತೀನಿ. ಅದಾದಮೇಲೆ ಒಂದು ಬಾಣಲಿಗೆ ಸಾಸಿವೆ, ಈರುಳ್ಳಿ, ಕಡಲೆಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಈರುಳ್ಳಿ ಕಲರ್ ಬರೋವರೆಗೂ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಷ್ಟು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಗರಂ ಮಸಾಲ, ಇನ್ನೊಂಚೂರು ಅದಕ್ಕೆ ಸಾಲ್ಟು, ಇನ್ನೊಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ಬೆಂದಿರೋದು ನುಗ್ಗೆಕಾಯಿ ಇರುತ್ತಲ್ಲ, ಸೊ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಯಿಸಿರೋದು ನುಗ್ಗೆಕಾಯಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನುಗ್ಗೆಕಾಯಿನ ತುಂಬಾ ಬೇಯಿಸ್ಕೋಬಾರ್ದು, ಈ ಕಡೆ ಇದಾಗೂ ಬೇಯಿಸ್ಕೋಬಾರ್ದು, ಒಂದು ಮೀಡಿಯಮಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಇನ್ನು ನಾನು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಖಾರ ಹೆವಿ ಆಗಿಬಿಟ್ಟಿತ್ತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಬಿಟ್ಟೆ. ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಮಕ್ಕಳು ತಿನ್ನಲ್ಲ ಆಮೇಲೆ ಅಂತ ಹೇಳಿ ಇಷ್ಟು ಮಾಡಿದ್ರೂ ಓಕೆ. ಖಾರ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಂಡೆ ನಾನು. ನೀವು ನೋಡಿ ಹಾಕ್ಕೊಳ್ಳಿ. ಈ ಕಡೆ ನುಗ್ಗೆಕಾಯಿ ಪಲ್ಯನೂ ಇನ್ನು ರೆಡಿ ಆಯಿತು. ಇನ್ನು ಆ ಕಡೆ ಪೊಂಗಲ್ ಮಾಡೋಣ ಅಂತೇಳಿ ಒಂದು ಕುಕ್ಕರಿಗೆ ಹೆಸರುಬೇಳೆನೂ ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದೆ. ಇನ್ನು ಅದಕ್ಕೆ ನೀರು ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಇನ್ನು ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕಿ ಈ ಕಡೆ ಲಿಡ್ ಕ್ಲೋಸ್ ಮಾಡಿ ಈ ಕಡೆ ಬೇಯಕ್ಕೆ ಇಡ್ತಾಯಿದ್ದೀನಿ.
ಇನ್ನು ಈ ಕಡೆ ಅದು ಬೇಯಕ್ಕಿಟ್ಮೇಲೆ ಈ ಕಡೆ ಸಾಂಬಾರು ಆಯಿತು, ನುಗ್ಗೆಕಾಯಿ ಪಲ್ಯನೂ ಆಯಿತು. ಇನ್ನು ಈ ಕಡೆ ಖಾರ ಪೊಂಗಲ್ ಮಾಡೋಕ್ಕೂ ಬೇಯಕ್ಕಿಟ್ಟೆ. ಇನ್ನು ಈ ಕಡೆ ಉದ್ದಿನ ವಡೆ ಮಾಡೋಣ ಅಂತೇಳಿ ಆ ಕಾಳನ್ನೆಲ್ಲ ರುಬ್ಕೊಂಡೆ. ಇನ್ನು ಅದಕ್ಕೆ ಈ ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿರೋದು, ಅದಾದಮೇಲೆ ಕರಿಬೇ, ಜೀರಿಗೆ, ಮೆಣಸು, ಈ ಕಡೆ ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಶಾಪ್ ಮಾಡಿ ಸಣ್ಣಕ್ಕೆ ಹೆಚ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು, ಇನ್ನು ಮೆಣಸನ್ನ ಕುಟ್ಕೊಂಡು ಪುಡಿ ಮಾಡಿದ್ದೀನಿ ನಾನು. ಮೆಣಸನ್ನ ಕುಟ್ಕೊಂಡು ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಇನ್ನು ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಬಿಟ್ಟು, ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಸೊ ಹಸಿ ತೆಂಗಿನಕಾಯಿನೇ ಸ್ವಲ್ಪ ಚೆನ್ನಾಗಿ ಹೆಚ್ಚಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಇನ್ನು ಶುಂಠಿ ತುರಿದಿಕೊಂಡಿರೋದನ್ನು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸೋಡಾ ಒಂಚೂರು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಇನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಇದು ಉದ್ದಿನ ವಡೆ ಕೆಲವರು ಅದನ್ನು ಎತ್ಕೊಂಡು ಬಿಡಬೇಕಾದ್ರೆ ಕೈಗೆ ಅಂಟುತ್ತೆ ಅಂತ ಹೇಳ್ತಾರೆ. ಆ ಥರ ಅಂಟಬಾರ್ದು ಅಂದರೆ ಅದಕ್ಕೆ ಟಿಪ್ಸ್ ಏನು ಅಂತಂದರೆ, ಕೈನ ನೀರಲ್ಲಿ ಹೆಚ್ಕೊಂಡು ಎತ್ಕೊಂಡು ನೀಟಾಗಿ ಎಣ್ಣೆ ಒಳಗೆ ಬಿಟ್ಟರೆ ಅದು ಚೆನ್ನಾಗಿ ಬರುತ್ತೆ. ಇನ್ನು ಈ ಕಡೆ ಅದನ್ನು ಕಲಸಿ ಎತ್ತಿಟ್ಟೆ. ಇನ್ನು ಈ ಕಡೆ ಹೆಸ್ರುಬೇಳೆ ಮತ್ತು ಅಕ್ಕಿ ಬೇಯಕ್ಕಿಟ್ಟಿದ್ನಲ್ಲ, ಅದು ಈ ಕಡೆ ವಿಷಿಲ್ ಬಂದಿತ್ತು. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿಕೊಂಡು, ಇದು ಸಣ್ಣ ಉರಿಲಿ ಆ ಕಡೆ ಬೇಯಕ್ಕಿಟ್ಬಿಟ್ಟು, ಇನ್ನು ಈ ಕಡೆ ಒಂದು ಬಾಣಲಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಖಾರ ಪೊಂಗಲ್ಗೆ ಅಂತೇಳಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡೆ. ನಮ್ಮನೇಲಿ ತುಪ್ಪ ಖಾಲಿ ಆಗಿತ್ತು, ಸೊ ಅದಕ್ಕೆ 10 ರೂಪಾಯಿ GRB ತುಪ್ಪನೇ ತರಿಸಿದ್ದೆ. ಸ್ವಲ್ಪ ವಾಯ್ಸು ನಂದು ಹುಷಾರಿಲ್ದಿದ್ದ ಕಾರಣ ವಾಯ್ಸು ಸ್ವಲ್ಪ ಒಂಥರ ಆಗ್ತಾಯಿದೆ, ಸೊ ಅದನ್ನು ಇಗ್ನೋರ್ ಮಾಡಿ. ಇನ್ನು ಅದಕ್ಕೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಇನ್ನು ಕೊತ್ತಂಬರಿ, ಕರಿಬೇ, ಇನ್ನು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಇನ್ನು ಅದಕ್ಕೆ ಗೋಡಂಬಿ, ಇನ್ನು ಜೀರಿಗೆ, ಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡಬೇಕು. ಅದು ಜಾಸ್ತಿನೂ ಎಣ್ಣೆ ಕಾಯಬಾರ್ದು, ಸ್ವಲ್ಪ ಕಾದಿದ್ದಾಗಲೇ ಹಾಕಬೇಕು. ಜಾಸ್ತಿ ಎಣ್ಣೆ ಕಾದಿದ್ದಾಗ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಇನ್ನೆಲ್ಲ ಸೀದೋಗುತ್ತೆ, ಇನ್ನು ಅದು ಫ್ಲೇವರು ಸಹಿತ ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೇ ಸ್ವಲ್ಪ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ನಾನು. ಇನ್ನು ಗೋಡಂಬಿ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿನೂ ಅದಕ್ಕೆ ಹಾಕ್ಬಿಟ್ಟು ಶುಂಠಿ ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಇನ್ನು ಅದನ್ನು ಒಗ್ಗರಣೆ ಹುರ್ಕೊಂಡು ಜೀರಿಗೆ, ಮೆಣಸು ಸಹಿತ ಹಾಕಬೇಕು. ಜೀರಿಗೆ ಮೆಣಸು ಹಾಕಿದ್ರೆ, ಇನ್ನು ಖಾರ ಪೊಂಗಲ್ಗೆ ಮೆಣಸು ಜೀರಿಗೆ ಹಾಕಿದ್ರೆ ಅಲ್ವಾ ಅದು ಫ್ಲೇವರು. ಇನ್ನು ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು, ಇನ್ನು ಇದನ್ನು ಆ ಕಡೆ ಬೇಯಕ್ಕಿಟ್ಟಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಖಾರ ಪೊಂಗಲ್ಲು ರೆಡಿ ಆಗುತ್ತೆ. ಈ ಕಡೆ ಖಾರ ಪೊಂಗಲ್ಲು ರೆಡಿ ಆಯಿತು. ಇನ್ನು ಆ ಕಡೆ ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈ ಕಡೆ ಅದು ಬೆಂದಿತ್ತಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸಿಂಗ್ ಕೊಡಬೇಕು. ಅದನ್ನು ಮಿಕ್ಸಿಂಗ್ ಕೊಟ್ಟು ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ಆಮೇಲೆ ಅದು ಖಾರ ಪೊಂಗಲ್ಲು ಹಾರೋದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ. ಇನ್ನು ಬಿಸಿ ಬಿಸಿ ಇದ್ದಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಖಾರ ಪೊಂಗಲ್ಲು ಆಯಿತು. ಇನ್ನು ಉದ್ದಿನ ವಡೆಗೆ ಎಲ್ಲ ನಾನು ಕಲಸಿ ರೆಡಿ ಮಾಡಿದ್ನಲ್ಲ ಅದನ್ನು ಸಹಿತ ಈ ಕಡೆ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಇನ್ನು ಎಣ್ಣೆಗೆ ಬಿಟ್ಬಿಟ್ಟು, ಇನ್ನು ಅದು ಬೇಯೋ ಹೊತ್ತಿಗೆ ಇನ್ನು ಈಚೆ ಹೋಗಿ ಒಬ್ಳಿಗೆ ತಲೆ ಬಾಚ್ಬಿಡೋಣ ನನ್ನ ಮಗಳಿಗೆ ಅಂತ ಹೇಳಿ ಎಲ್ಲ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಈ ಕಡೆ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಅದಕ್ಕೇ ಎರಡೆರಡು ಕೆಲಸ ಈ ಥರ ನಾನು 2 in 1 ಥರ ಕೆಲಸ ಮಾಡ್ಕೊಳ್ತೀನಿ. ಇವತ್ತಿನ ನಮ್ಮ ಮನೆ ಬ್ರೇಕ್ಫಾಸ್ಟ್ ಇದಾಗಿತ್ತು. ನಮ್ಮ ಮನೆ ಹತ್ರನೇ ಮನೆ ಮುಂದೆನೇ ಮೇಯ್ನ್ ರೋಡ್ ಇರೋದ್ರಿಂದ ನಾನು ರಿಯಲ್ ವಾಯ್ಸ್ ಬಿಡೋಣ ಅಂತಂದರೆ ರಿಯಲ್ ವಾಯ್ಸ್ನೇ ಹಾಕೋಣ ಅಂತ ಹೇಳಿದ್ರೆ ಬರೀ ಜಾಸ್ತಿ ಗಾಡಿ ಓಡಾಡೋ ಸೌಂಡೇ ಕೇಳಿಸುತ್ತೆ. ಸೊ ಅದಕ್ಕೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವಿಡಿಯೋಗೆ. ನಮ್ಮ ಮನೆಯವರು ನುಗ್ಗೆಕಾಯಿ ಪಲ್ಯ ಮಾತ್ರ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು, ಆದರೆ ಸ್ವಲ್ಪ ಖಾರ ಅಂತ ಹೇಳ್ತಾಯಿದ್ರು. ಇನ್ನು ನನ್ನ ಮಗ ಇನ್ನೊಂದು ಉದ್ದಿನ ವಡೆ ಎತ್ಕೊಳ್ಳ ಅಂತ ಕೇಳ್ತಿದ್ದ.
ಅವನು ಆಲ್ರೆಡಿ ಅವನು 2 ಉದ್ದಿನವಡೆ ತಿಂದಿದ್ದ. ಸೊ ಇನ್ನೊಂದು ತೊಗೊಳ್ತೀನಿ ಅಂತ ಹೇಳ್ತಿದ್ದ. ಬಟ್ ಅವನಿಗೆ ಕೆಮ್ಮಿರೋದ್ರಿಂದ ನಾನು ಬೇಡ ಕಣೋ ಜಾಸ್ತಿ ತಿನ್ನಬೇಡ ಅಂತ ಹೇಳ್ತಿದ್ದೆ. ಒಂದೇ ಒಂದು ಮಮ್ಮಿ ಅಂತ ಕೇಳ್ತಿದ್ದ. ಸೊ ಆಯಿತು ಹೋಗು ತಗೋ ಹೋಗು ಅಂತೇಳಿ ಹೇಳಿದೆ. ಅದಕ್ಕೆ ಅವ್ನು ಅಡುಗೆ ಮನೆಗೆ ಹೋದ ತೊಗೊಳಕ್ಕೆ ಅಂತ ಹೇಳಿ. ಇನ್ನು ನಮ್ಮ ಮನೆಯವರು ನುಗ್ಗೆಕಾಯಿ ಪಲ್ಯ ಮತ್ತು ಅದು ಉದ್ದಿನವಡೆ ಹಾಕ್ಕೊಂಡು ತಿಂತಾಯಿದ್ದಾರೆ. ಹೋಗಿ ನಾಷ್ಟ ಮಾಡೋಗಿದ್ರೆ ನನಗೆ ನುಗ್ಗೆಕಾಯಿ ಪಲ್ಯ ಫಸ್ಟ್ ಅದನ್ನು ತಿಂದ್ಬಿಡ್ತೀನಿ, ನನಗೆ ಇಷ್ಟ ಜಾಸ್ತಿ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಪಲ್ಯ ತಿಂತಾಯಿದ್ದಾರೆ. ಈ ಕಡೆ ಮಕ್ಕಳು ಖಾರ ಕಮ್ಮಿ ಹಾಕಮ್ಮ ಅಂತ ಹೇಳ್ತಾರೆ, ಈ ಕಡೆ ನಮ್ಮ ಮನೆಯವರು ಖಾರ ಹಾಕು ಅಂತ ಹೇಳ್ತಾರೆ. ನಾನು ಏನು ಮಾಡೋದು ಅಂತಲೇ ಒಂದೊಂದ್ಸಲ ಗೊತ್ತಾಗಲ್ಲ. ಇನ್ನು ನಮ್ಮ ಮನೆಯವರು ಏನಪ್ಪ ಮಾಡೋದು, ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಖಾರ ಹಾಕಿ ಚೆನ್ನಾಗಿ ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೆಳೆಸ್ಬಿಟ್ಟವ್ರೆ, ನನಗೆ ಖಾರವಾಗಿದ್ರೇ ನನಗೆ ಚೆಂದ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಸೊ ಆಯಿತು ಅಂತ ಹೇಳಿ ಸುಮ್ಮನೆ ಹಿಂಗೆ ಇದ್ರ ಬಗ್ಗೆನೇ ಮಾತಾಡಿಕೊಂಡು ಈ ಕಡೆ ನಾನು ನನ್ನ ಮಗಳಿಗೆ ತಲೆ ಬಾಚ್ತಾ ಇದ್ದೆ. ಇನ್ನು ಆ ಕಡೆ ನನ್ನ ಮಗಳೂ ಇನ್ನು ದೊಡ್ಡವಳು ತಲೆ ಬಾಚಮ್ಮ ಅಂತೇಳಿ ಅವಳು ಬಿಡಿಸ್ಕೊಳ್ಳೋಣ ಅಂತೇಳಿ ತಲೆನ ಬಿಚ್ಕೊಂಡು ಓಡಾಡ್ತಾ ಇದ್ದಾಳೆ ಮನೆಯೆಲ್ಲ. ಇನ್ನು ನಮ್ಮ ಪಾಪು ಆ ಕಡೆ ನಾಷ್ಟ ಮಾಡ್ತಾಯಿದ್ದ. ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ಕೆಮ್ಮು ಬರೋ ಥರ ಆಗ್ತಾಯಿತ್ತು. ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಈಗ ಗಂಟಲು ನೋವು, ಸ್ವಲ್ಪ ಕೆಮ್ಮು ಸಹಿತ ನನಗೂ ಇದೆ. ಇನ್ನು ಅದರಿಂದ ಅವಾಗವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕಿಚ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇನ್ನು ನನ್ನ ಮಗಂದು ನಾಷ್ಟ ಆಯಿತು. ಇನ್ನು ಅವನು ತಿಂದ್ಬಿಟ್ಟು ಕೈ ತೊಳ್ಕೊಂಡು ಬಂದ. ನಾನು ಅದಕ್ಕೆ ಅವನಿಗೆ ಹೇಳ್ತಾಯಿದ್ದೆ, ತಿಂದಾದ್ಮೇಲೆ ನೀಟಾಗಿ ಕೈ ಎಲ್ಲ ತೊಳೆದು ಬಾಯೆಲ್ಲ ತೊಳೆದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಸ್ವಲ್ಪ ಪೌಡರ್ ಹಾಕೋಗು, ಬಾಯಿ ಸುತ್ತ ಏನಾದ್ರು ಆಗಿದ್ರೆ ಅದು ಕವರ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅವನು ಹೋಗೋದು ಬಿಟ್ಬಿಟ್ಟು ನಾನು ಬರ್ತೀನಿ ಕ್ಯಾಮ್ರಕ್ಕೆ, ನಾನು ಬರ್ತೀನಿ ವೀಡಿಯೋದಲ್ಲಿ ಅಂತ ಬಂದು ನನ್ನ ಪಕ್ಕ ಕೂತ್ಕೊಳ್ತಾ ಇದ್ದ. ಇನ್ನು ಅಲ್ಲಿ ಮನೆ ಈಚೆ ಯಾರೋ ಅಕ್ಕ ಅಂತ ಕರಿತಾಯಿದ್ರು. ಸೊ ಅದಕ್ಕೆ ನಾನು ಎದ್ದೋದೆ, ಯಾರು ಅಂತ ನೋಡೋಣ ಅಂತೇಳಿ. ಅದು ನೋಡಿದ್ರೆ ಸಿಂಕಲ್ಲಿ ನಾವು ನೀರು ಬಿಡ್ತೀವಲ್ಲ, ಅದು ಆ ಕಡೆ ಪೈಪು ಓಪನ್ ಆಗಿ ಕೆಳಗಡೆ ನಮ್ಮ ಮನೆ ಕೆಳಗಡೆ ಕ್ಯಾಂಟ್ರಿನ್ ಇದೆ. ಸೊ ಅಲ್ಲಿ ನೀರು ಬೀಳ್ತಿದೆಯಂತೆ. ಸೊ ಅದಕ್ಕೆ ಅವರು ಕರೆದು ನಮಗೆ ಅದನ್ನು ಹೇಳ್ತಾಯಿದ್ರು, ಓನರಿಗೆ ಹೇಳಿ ಒಂಚೂರು ಅಂತ ಹೇಳಿ. ಸೊ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಕೇಳಿ ಆಯಿತು ಸರಿ ಆಯಿತು ಬಿಡಿ ಓನರಿಗೆ ಹೇಳ್ತೀನಿ ಅಂತ ಹೇಳಿ ನಾನು ನನ್ನ ಮಗಳಿಗಿನ್ನ ತಲೆ ಬಾಚೋಕ್ಕೆ ಅಂತೇಳಿ ಬಂದೆ. ಆ ಕಡೆ ನಮ್ಮ ಮನೆಯವರು ಯಾವುದೋ ಕಾಲ್ ಬಂತು ಅಂತ ಹೇಳಿ ಅವರು ಇನ್ನು ಫೋನಲ್ಲಿ ಮಾತಾಡೋಕ್ಕೆ ಅಂತ ಮಾಡ್ತಾಯಿದ್ರು. ಯಾವುದೋ ಗಾಡಿ ಬಗ್ಗೆ, ಡೀಲಿಂಗ್ ಬಗ್ಗೆ ಅವ್ರು ಮಾತಾಡ್ತಾಯಿದ್ರು, ಯಾವುದೋ ಬಿಸ್ನೆಸ್ ಬಗ್ಗೆ. ಸೊ ಆಯಿತು ಅಂತ ಹೇಳಿ ಕೆಲಸದ ವಿಷಯವಾಗಿ ಏನೋ ಮಾತಾಡ್ತಾಯಿದ್ರು. ಅವರು ಗಾಡಿನ ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ಲು ತೊಗೊಂಡು ಅದನ್ನು ಮತ್ತೆ ಮಾರೋದು, ಆ ಥರ ಒಂದೊಂದ್ಸಲ ಅದನ್ನು ಸಹಿತ ಮಾಡ್ತಾರೆ. ಇನ್ನು ಅದನ್ನು ಮಾಡೋಣ ಅಂತ ಹೇಳಿ ಯಾವುದೋ ಕಾಲ್ ಬಂದಿತ್ತು ಅಂದ್ಬಿಟ್ಟು ಅದ್ರ ಬಗ್ಗೆ ಅವ್ರು ಮಾತಾಡ್ತಾಯಿದ್ರು. ಯೂನಿಫಾರ್ಮ್ ಮೇಲೆ ನನ್ನ ದೊಡ್ಡ ಮಗಳು ಸಾಂಬಾರು ಚೆಲ್ಕೊಂಬಿಟ್ಟಿದ್ಲು. ಅದಕ್ಕೆ ನಾನು ಬೈತಾಯಿದ್ದೆ, ಅವನು ಏನು ನೋಡಿ ನಿನಗಿಂತ ಚಿಕ್ಕವನು, ಅವನು ಯೂನಿಫಾರ್ಮ್ನ ಅಷ್ಟಾಗಿ ಗಲೀಜು ಮಾಡ್ಕೊಂಬರಲ್ಲ, ನೀನು 7th ಸ್ಟ್ಯಾಂಡರ್ಡಾಗಿ ಗಲೀಜು ಮಾಡ್ಕೊಂಬರ್ತೀಯಲ್ಲ ದೀಕ್ಷಮ್ಮ, ಅದು ಗೊತ್ತಾಗಲ್ವ ನಿನಗೆ ಅಂತ ನಾನು ಹೇಳ್ತಾಯಿದ್ದೆ. ಸೊ ಅದಕ್ಕೆ ನಾನೊಬ್ಬಳೇ ಏನಲ್ಲ, ಆ ಕಡೆ ಪಾಪುನು ಗಲೀಜು ಮಾಡ್ಕೊಂಡಿದ್ದ, ನೋಡು ಅಂತ ತೋರಿಸ್ತಾ ಇದ್ಲು. ಅವನು ಒಂಚೂರು ಇವಾಗ ತಿನ್ನಬೇಕಾದ್ರೆ ಸ್ವಲ್ಪ ಚೆಲ್ಕೊಂಡಿದ್ದ. ಸೊ ಅದಕ್ಕೆ ಅದನ್ನು ತೋರಿಸ್ತಾ ಇದ್ಲು. ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಏನು ಸರ್ ಅದು? ಹೌದಣ್ಣ. ಇಲ್ಲ ಜಾಸ್ತಿ ಹೇಳ್ಬಿಡ್ರಿ ನೀವು, ಓವರಾಗಿ ಹೇಳಿ. ಯಾಕಂದ್ರೆ ನಾವು ಡೀಲರ್, ನಾವು ತಗೊಂಡು ಏನು ಮಾಡೋದು ಹೇಳಿ. ನಾವು ತಾರ್ಪಾಲು ಟೈರ್ ಎಲ್ಲ ಕಂಡೀಷನ್ ನೋಡಿ ಏನೋ ಇದೆ ಅಂತ ಕಂಡೀಷನ್ ನೋಡಿ ನಾವು ಮಾತಾಡ್ಬೇಕಲ್ಲ.
ಬಿಡಲ್ಲಪ್ಪ, ಟೈಮ್ ಆಗೋಯ್ತು, ನೀವು ಒದ್ದಾಡ್ರಿ ನೀವೇ. ಆಫ್ ಮಾಡ್ತಾ ಬಾಯ್ 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 ಬಾಯ್. ಚೆನ್ನಾಗೈತವ ಬೇ. ಬ್ಯಾಟಿಂಗ್ ಚೆನ್ನಾಗಿ ಮಾಡು. ಯಾಕೆ ಎರಡು ಹೊಡೆ ಹಾಕೊಂಡಿದ್ಯಾ? ಇನ್ನೊಂದು 4 ಹಾಕೋಬೇಕು ತಾನೆ ನೀನು. ತಿನ್ನಬೇಕು, ತಿಂದವ್ರಿಗೆ ಬಕಾಸುರಿ ಅಂದ್ಬಿಡ್ತಾರಾ? ಇನ್ನು ನಾಷ್ಟ ಮಾಡಿಕೊಂಡು ಇನ್ನು ನಮ್ಮ ಮನೆಯವರು ರಗೆ ರೇಗಿಸ್ತಾಯಿದ್ರು. ನಾನು ನಾಷ್ಟ ಮಾಡಬೇಕಾದ್ರೆ ಇನ್ನು ನಮ್ಮ ಮನೆಯವರು ಬೀಗ ಆಗ್ತಾಯಿದ್ದಾರೆ ಬ್ಯಾಂಕಿಗೆ ಹೊರಡೋಣ ಅಂತ ಹೇಳಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಇನ್ನು ಅವರು ನಾಷ್ಟ ಮಾಡಿಕೊಂಡ್ರು, ನಾನು ನಾಷ್ಟ ಮಾಡಿಕೊಂಡು ಇನ್ನು ಇಬ್ಬರು ಬ್ಯಾಂಕಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇನ್ನು ನಮ್ಮ ಮನೆ ಪಕ್ಕದ ರೋಡಲ್ಲೇ ಬ್ಯಾಂಕ್ ಇರೋದು. ಸೊ ಅದಕ್ಕೆ ನಡ್ಕೊಂಡೇ ಹೋಗ್ಬಿಡೋಣ ಬಾ ಅಂತ ಹೇಳಿದ್ರು. ಇನ್ನು ನಡ್ಕೊಂಡು ಹೋಗಿ ಇನ್ನು ಅಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡ್ವಿ. ಇನ್ನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಯಾಂಕಲ್ಲಿ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ಕೂತ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿರ್ಲಿಲ್ಲ. ಸೊ ಆಧಾರ್ ಕಾರ್ಡ್ ಜೆರಾಕ್ಸ್ನ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋದರು. ಇನ್ನು ಅಲ್ಲಿಂದ ಬ್ಯಾಂಕಿಂದ ಅದೆಲ್ಲ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಇನ್ನು ಬಂದ್ವಿ ಮನೆಗೆ. ಇನ್ನು ಬಂದು ಮತ್ತೆ ಇನ್ನು ಅದನ್ನೆಲ್ಲ ಎಷ್ಟಿಟ್ಬಿಟ್ಟು ಇನ್ನು ಹೊರಟ್ವಿ. ಜಸ್ಟ್ ಇವಾಗ ಬಂದ್ವಿ. ಬ್ಯಾಂಕಿಂದ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಸ್ಕೂಲ್ ಹತ್ರ ಕೆಲಸ ಇದೆ, ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಇವಾಗ ಮಕ್ಕಳಿಗೆ ಸ್ಕೂಲ್ ಚೇಂಜ್ ಮಾಡಿರೋದ್ರಿಂದ ಇನ್ನು ಸ್ಕೂಲ್ ಟಿ ಸಿ ಲೆಟರ್, ಸ್ಕೂಲ್ ಕಡೆಯಿಂದ ಟಿ ಸಿ ಇಸ್ಕೊಂಬರೋಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ. ಇವಾಗ ಹೋಗಿ ಸ್ಕೂಲ್ ಹತ್ರ ಹೋಗಿ ಟಿ ಸಿ ಇಸ್ಕೊಂಡು ಬರಬೇಕು. ಬನ್ನಿ ಹೋಗವ. ಇನ್ನು ಸ್ಕೂಲ್ ಹತ್ರ ಹೊರಟ್ವಿ. ಇನ್ನು ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ನಾನು ನಮ್ಮ ಮನೆಯವರು ಹಾಗೆ ಮಾತಾಡಿಕೊಂಡು ಏನೋ ವಿಷಯವಾಗಿ ಮಾತಾಡಿಕೊಂಡು ಹಿಂಗೆ ನಗಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಅಲ್ಲಿ ಸ್ಕೂಲ್ ಹತ್ರ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಅಲ್ಲೋಗಿ ಒಂದು ವಾರ ಆಗುತ್ತೆ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತ ಹೇಳಿ ಇನ್ನು ಒಂದು ವಾರ ಬಿಡ್ಕೊಂಡು ಬನ್ನಿ, 10ನೇ ತಾರೀಕು ಮೇಲೆ ಬನ್ನಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿ ವಾಪಸ್ ರಿಟರ್ನ್ ಬಂದ್ವಿ. ಇನ್ನು ಅಲ್ಲಿಂದ ಬಂದು ನಾನು ಇಮಿಡಿಯೇಟ್ ಇನ್ನು ಡ್ಯೂಟಿಗೂ ಹೊರಡ್ಬೇಕಲ್ವ, ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೇಳಿ ಇನ್ನು ಡ್ಯೂಟಿಗೆ ಅಂತ ಹೊರಟೆ. ಇನ್ನು ಡ್ಯೂಟಿಗೆ ಹೋದ್ಮೇಲೆ ಅಲ್ಲಿ ಇನ್ನೂ ಅರ್ಧ ಅವರ್ ಟೈಮ್ ಇತ್ತು. ಸೊ ಅದಕ್ಕೆ ಜ್ಯೂಸನ್ನ ಆರ್ಡ್ರ್ ಮಾಡಿ ಇನ್ನು ಅಲ್ಲೂ ಒಂದು ದಾಳಿಂಬೆ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಇನ್ನೂ ಅರ್ಧ ಅವರ್ ಟೈಮ್ ಇತ್ತು. ಸೊ ಅದಕ್ಕೇ ನಿಧಾನಕ್ಕೆ ಜ್ಯೂಸ್ ಇಸ್ಕೊಂಡು ನಿಧಾನಕ್ಕೆ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಇನ್ನು ಡ್ಯೂಟಿಗೆ ಹೊರಟೆ ನಾನು. ಇನ್ನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.